ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋವನ್ನು ತಂತ್ರ ಅಂದರೆ ಏನು, ಶ್ರೀವಿದ್ಯೆಯಲ್ಲಿ ಬರುವ ಶಿವಶಕ್ತಿ ಸಂಯೋಗ, ಕುಂಡಲಿನಿ ಚಕ್ರದ ಜಾಗೃತಿ, ಇದರ ಬಗ್ಗೆ ಈ ವಿಚಾರದ ಬಗ್ಗೆ ವಿವರವಾಗಿ ತಿಳ್ಕೋಬೇಕು ಅನ್ನೋರು ವಿಡಿಯೋ ಕೊನೆ ತನಕ ನೋಡಿ. ತಂತ್ರ ಅನ್ನುವ ಹೆಸರು ಕೇಳಿದಾಗ ಒಂದು ಕ್ಷಣ ಯೋಚನೆ ಮಾಡ್ತೇವೆ. ತಂತ್ರ ಅಂದರೆ ಅದರಲ್ಲಿ ಕಾಮ ಅಥವಾ ಸೆಕ್ಸ್ ಬಗ್ಗೆ ವಿಚಾರ ಹೇಳಲಾಗಿದೆ. ಈ ಅಭಿಪ್ರಾಯ ಹೆಚ್ಚಿನ ಜನರಲ್ಲಿ ಇದೆ. ಹಾಗಾದರೆ ನೀವು ಸಾವಿರಾರು ವರ್ಷಗಳ ಸನಾತನ ಧರ್ಮದ ಒಂದು ಮಹಾ ರಹಸ್ಯವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂಬುದು ಇಲ್ಲಿ ಸ್ಪಷ್ಟವಾಗುವಂತಹದ್ದು. ಶ್ರೀವಿದ್ಯೆ ಹೇಳುವ ತಂತ್ರದ ನಿಜವಾದ ಅರ್ಥ ಏನು ಎಂಬುದು ಗೊತ್ತಾದರೆ ಇಷ್ಟು ದಿನ ನೀವು ನಂಬಿದ್ದ ಅನೇಕ ವಿಚಾರಗಳು ಸಂಪೂರ್ಣ ಬದಲಾಗುತ್ತೆ. ಇಂಟರ್ನೆಟ್ನಲ್ಲಿ ತಂತ್ರದ ಬಗ್ಗೆ ಹೇಳುವಂತಹ 90% ಮಾಹಿತಿ ತಪ್ಪಾಗಿರಬಹುದು. ಯಾಕೆಂದರೆ ನಿಜವಾದ ತಂತ್ರ ದೇಹದ ಬಗ್ಗೆ ಅಲ್ಲ, ಚೈತನ್ಯದ ಬಗ್ಗೆ ಹೇಳಿರುವಂತಹದ್ದು. ಕಾಮಶಕ್ತಿಯನ್ನು ದೈವಿಕ ಶಕ್ತಿಯಾಗಿ ಪರಿವರ್ತಿಸುವ ಅಪೂರ್ವ ವಿಜ್ಞಾನವೇ ತಂತ್ರ. ತಂತ್ರ ಅಂದರೆ ಏನು, ಆ ತಂತ್ರ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂತ ನೋಡಿದ್ರೆ, ತಂತ್ರ ಎನ್ನುವ ಪದದ ಅರ್ಥ ವಿಸ್ತರಿಸುವುದು ಅಂತ ಬರುತ್ತೆ. ಅಂದರೆ ನಮ್ಮ ಚೈತನ್ಯವನ್ನು ವಿಸ್ತರಿಸುವ, ಸೀಮಿತ ಮನಸ್ಸನ್ನು ಅಸೀಮವಾದ ಆತ್ಮಜ್ಞಾನಕ್ಕೆ ಕೊಂಡೊಯ್ಯುವ ಮಾರ್ಗವೇ ತಂತ್ರ. ತಂತ್ರ ಅಂದರೆ ಹೊರಗಿನ ಕ್ರಿಯೆಗಳ ಸಂಗ್ರಹವಲ್ಲ, ಅದು ನಮ್ಮೊಳಗಿನ ದೈವತ್ವವನ್ನು ಜಾಗೃತಗೊಳಿಸುವ ವಿಜ್ಞಾನ. ಶ್ರೀವಿದ್ಯೆ ಹೇಳುವ ಒಂದು ಅದ್ಭುತ ಸತ್ಯ ಏನಪ್ಪ ಅಂದರೆ, ಈ ಬ್ರಹ್ಮಾಂಡದಲ್ಲಿ ಇರುವ ಪ್ರತಿಯೊಂದು ವಸ್ತುವಿನಲ್ಲಿಯೂ 2 ಶಕ್ತಿಗಳಿದೆ. ಒಂದು ಶಿವ, ಮತ್ತೊಂದು ಶಕ್ತಿ. ಶಿವ ಅಂದರೆ ಶುದ್ಧ ಚೈತನ್ಯ, ಶಕ್ತಿ ಅಂದರೆ ಆ ಚೈತನ್ಯವನ್ನು ಚಲಿಸುವಂತೆ ಮಾಡುವ ದೈವಿಕ ಶಕ್ತಿ. ಈ 2 ಬೇರೆ ಬೇರೆ ಅಲ್ಲ, ಈ 2 ಶಕ್ತಿಗಳು ಬೇರೆ ಬೇರೆ ಅಲ್ಲ. ಹೇಗೆ ಬೆಂಕಿ ಮತ್ತು ಅದರ ಉಷ್ಣತೆ ಬೇರೆ ಅಲ್ಲ, ಹಾಗೆ ವಿದ್ಯುತ್ ಮತ್ತು ಬೆಳಕು ಬೇರೆ ಅಲ್ವೋ ಹಾಗೆ. ಅದೇ ರೀತಿ ಶಿವ ಮತ್ತು ಶಕ್ತಿ ಒಂದೇ ಪರಮ ಸತ್ಯದ 2 ಮುಖಗಳು. ಹಾಗಾದರೆ ತಂತ್ರದಲ್ಲಿ ಹೇಳುವ ಶಿವ ಶಕ್ತಿ ಸಂಯೋಗ ಅಂದರೆ ಏನು ಅಂತ ನೋಡೋದಾದರೆ, ಅದು ಇಬ್ಬರು ವ್ಯಕ್ತಿಗಳ ಸಂಯೋಗವಲ್ಲ, ಅದು ನಮ್ಮೊಳಗೆ ನಡೆಯುವ ಆಧ್ಯಾತ್ಮಿಕ ಜಾಗೃತಿಯ ಘಟನೆ. ನಮ್ಮ ಒಳಗೆ ನಿದ್ರಿಸುತ್ತಿರುವ ಕುಂಡಲಿನಿ ಶಕ್ತಿ ಮೂಲಾಧಾರದಲ್ಲಿ ಸುಪ್ತವಾಗಿ ಇರುತ್ತೆ ಎಂಬುದು ಯೋಗಶಾಸ್ತ್ರ ಹೇಳುತ್ತೆ. ಸಾಧನೆಯ ಮೂಲಕ ಆ ಶಕ್ತಿ ಜಾಗೃತವಾಗಿ ಸುಷುಮ್ನಾ ನಾಡಿಯ ಮೂಲಕ ಮೇಲಕ್ಕೆ ಏರತೊಡಗುತ್ತೆ. ಪ್ರತಿಯೊಂದು ಚಕ್ರವನ್ನು ಭೇದಿಸುತ್ತಾ ಸಹಸ್ರಾರವನ್ನು ತಲುಪಿದಾಗ ಶಿವಶಕ್ತಿಯ ಐಕ್ಯ ಸಂಭವಿಸುತ್ತೆ ಸಹಸ್ರಾರದಲ್ಲಿ. ಅದೇ ಪರಮಾನಂದ ಸ್ಥಿತಿ, ಅದೇ ಸಮಾಧಿ ಸ್ಥಿತಿ, ಅದೇ ಆತ್ಮ ಸಾಕ್ಷಾತ್ಕಾರದ ಒಂದು ಅನುಭವ. ಇಲ್ಲಿ ಒಂದು ವಿಷಯವನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ತಂತ್ರ ಅಂದರೆ ಕಾಮಶಕ್ತಿಯನ್ನು ಹೆಚ್ಚಿಸುವ ತಂತ್ರ ಅಲ್ಲ. ಇದು ಕಾಮಶಕ್ತಿಯನ್ನು ದಿವ್ಯ ಆಧ್ಯಾತ್ಮಿಕ ಶಕ್ತಿಯಾಗಿ ಪರಿವರ್ತಿಸುವುದು. ಒಂದು ನದಿ ಅಣೆಕಟ್ಟಿಲ್ಲದೆ ಹರಿದರೆ ಪ್ರವಾಹ ಉಂಟಾಗತ್ತೆ. ಅದೇ ನೀರನ್ನು ನಿಯಂತ್ರಿಸಿದರೆ ವಿದ್ಯುತ್ ಉತ್ಪತ್ತಿ ಆಗುತ್ತೆ. ಹಾಗೆಯೇ ನಿಯಂತ್ರಣ ಇಲ್ಲದ ಆಸೆಗಳು ಬಂಧನವಾಗುತ್ತೆ. ಅದೇ ಶಕ್ತಿ ಜಪ, ಧ್ಯಾನ, ಪ್ರಾಣಾಯಾಮ ಮತ್ತು ಗುರುಕೃಪೆಯ ಮೂಲಕ ಮೇಲಕ್ಕೆ ಏರಿದಾಗ ಅದು ಆತ್ಮಜ್ಞಾನಕ್ಕೆ ಕಾರಣವಾಗುತ್ತೆ. ಇದನ್ನೇ ತಂತ್ರ ಹೇಳುವ ವಿಚಾರ. ಸಹಸ್ರಾರದಲ್ಲಿ ಶಿವಶಕ್ತಿಯ ಸಂಯೋಗವಾದಾಗ ದೈವಿಕ ಆನಂದದ ಅನುಭವ ಉಂಟಾಗುತ್ತೆ. ಶಾಸ್ತ್ರಗಳಲ್ಲಿ ಇದನ್ನು ಅಮೃತ ಅಂತ ಹೇಳ್ತಾರೆ. ಇನ್ನೊಂದು ದೊಡ್ಡ ತಪ್ಪು ಕಲ್ಪನೆ ಅಂದರೆ ಯೋನಿ ಮತ್ತು ಲಿಂಗ ಎಂಬ ಪದಗಳು. ಈ ಪದಗಳನ್ನು ಕೇಳಿದ ತಕ್ಷಣ ಹಲವರ ಮನಸ್ಸಲ್ಲಿ
ಇದು ದೈಹಿಕ ಅರ್ಥದಲ್ಲಿ ಅಂತ ಯೋಚನೆ ಮಾಡ್ತಾರೆ. ಆದರೆ ಶ್ರೀವಿದ್ಯೆಯಲ್ಲಿ ಅವುಗಳ ಅರ್ಥ ಬಹಳ ಆಳವಾದದ್ದು. ಯೋನಿ ಅಂದರೆ ಸೃಷ್ಟಿಯ ಮೂಲ, ಎಲ್ಲ ಹುಟ್ಟುವ ಆದಿಶಕ್ತಿ. ಲಿಂಗ ಎಂದರೆ ರೂಪರಹಿತ ಪರಮ ಚೈತನ್ಯದ ಸಂಕೇತ, ಸೃಷ್ಟಿಯ ಮೂಲ, ದೈವಿಕ ಸೃಜನ ಶಕ್ತಿ. ಯೋನಿಪೀಠವು ಪರಮ ಚೈತನ್ಯ ಶಿವತತ್ವದ ಪ್ರತೀಕವಾಗಿ ಲಿಂಗವು ಆಗಿರೋದ್ರಿಂದ ಇವು ಕೇವಲ ದೈಹಿಕ ಅಂಗಗಳು ಸೂಚಿಸುವ ಪದಗಳು ಅಲ್ಲ, ಆಳವಾದ ತತ್ವವುಳ್ಳ ಆಧ್ಯಾತ್ಮಿಕ ಸಂಕೇತಗಳು. ನಮ್ಮ ಸೂಕ್ಷ್ಮ ದೇಹದಲ್ಲಿ 3 ಪ್ರಮುಖ ನಾಡಿಗಳಿವೆ. ಇಡಾನಾಡಿ ಚಂದ್ರಶಕ್ತಿ, ಶಾಂತಿ ಮನಸ್ಸಿನ ಸಮತೋಲನ. ಪಿಂಗಳ ನಾಡಿ ಸೂರ್ಯಶಕ್ತಿ, ಕ್ರಿಯಾಶೀಲತೆ ಜೀವಚೈತನ್ಯ. ಸುಷುಮ್ನ ನಾಡಿ ಮಧ್ಯಮ ಮಾರ್ಗ, ಕುಂಡಲಿನಿ ಮೇಲಕ್ಕೆ ಏರುವ ದಿವ್ಯ ಪಥ. ಈ ನಾಡಿಗಳು ಸಮತೋಲನದಲ್ಲಿ ಇದ್ದಾಗ ಸಾಧಕನ ಆಧ್ಯಾತ್ಮಿಕ ಬೆಳವಣಿಗೆ ವೇಗವಾಗುತ್ತೆ. ತಂತ್ರದಲ್ಲಿ ಬರುವಂತಹ ಸಾಧನೆಗಳು ಹಲವಾರು ವಿಧದಲ್ಲಿ ಇದ್ರೂ ಮಂತ್ರ ಜಪ, ಮುದ್ರೆ, ಪ್ರಾಣಾಯಾಮ, ಧ್ಯಾನ, ಯಂತ್ರ ಉಪಾಸನೆ, ಗುರು ನೀಡುವ ವಿಶೇಷ ಸಾಧನೆಗಳು ಇವುಗಳಿಂದ ಚೇತನದ ವಿಕಾಸಕ್ಕೆ ಕಾರಣವಾಗುವುದರ ಜೊತೆಗೆ ಕುಂಡಲಿನಿ ಶಕ್ತಿಯು ಮೇಲೆ ಏರಲು ಸಹಾಯವಾಗುತ್ತೆ. ತಂತ್ರದಲ್ಲಿ ಹೇಳುವ ಒಂದು ಮಾತು, ನೀನು ಹುಡುಕುತ್ತಿರುವ ದೇವರು ಈಗಾಗಲೇ ನಿನ್ನ ಒಳಗೆ ಇದೆ, ಹೊರಗೆ ಹುಡುಕುವ ಪ್ರಯತ್ನ ಯಾಕೆ ಎಂಬುದಾಗಿ. ಇದು ತಂತ್ರದ ಹೃದಯ. ಶ್ರೀವಿದ್ಯೆಯಲ್ಲಿ ಯತ್ ಪಿಂಡೆ ತತ್ ಬ್ರಹ್ಮಾಂಡೆ ಎಂಬ ವಾಕ್ಯಗಳಿದೆ. ಅಂದರೆ ಈ ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದು ನಮ್ಮ ದೇಹದಲ್ಲಿಯೂ ಇದೆ. ನಾವು ಹುಡುಕಬೇಕಾಗಿದ್ದು ಹೊರಗಿನ ದೇವರನ್ನಲ್ಲ, ನಮ್ಮ ಒಳಗೆ ಜಾಗೃತವಾಗಬೇಕಾದ ದೈವತ್ವವನ್ನು. ತಂತ್ರದಲ್ಲಿ ಮಂತ್ರ, ಯಂತ್ರ, ತಂತ್ರ ಎಂಬ 3 ಸ್ತಂಭ ಇದೆ. ಮಂತ್ರ ಮನಸ್ಸನ್ನು ಶುದ್ಧಗೊಳಿಸುತ್ತೆ, ಯಂತ್ರ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ, ತಂತ್ರ ಸಾಧಕನ ಜೀವನವನ್ನು ದೈವಿಕ ಅನುಭವದ ಕಡೆಗೆ ಕೊಂಡೊಯ್ಯುತ್ತೆ. ಈ 3 ಸೇರಿ ಆತ್ಮ ಪರಿವರ್ತನೆ ಅಥವಾ ಆತ್ಮ ಜಾಗೃತಿಗೆ ಕಾರಣವಾಗುತ್ತೆ. ನಿಜವಾದ ತಂತ್ರ ಎಂದಿಗೂ ಅನೈತಿಕತೆಯನ್ನು ಕಲಿಸೋದಿಲ್ಲ. ಅದು ಸಂಯಮ, ಶುದ್ಧತೆ, ಗುರುಭಕ್ತಿ ಮತ್ತು ಆತ್ಮ ಶೋಧನೆಯನ್ನು ಕಲಿಸುತ್ತೆ. ಗುರುಗಳಿಲ್ಲದೆ ಪರಂಪರೆಯಿಂದ ಬರುವಂತಹ ಕೆಲವು ಸೂಕ್ಷ್ಮತೆಗಳು ಯೂಟ್ಯೂಬ್ ವಿಡಿಯೋ ಅಥವಾ ಪುಸ್ತಕದಿಂದ ಪಡೆಯಲು ಆಗೋದಿಲ್ಲ. ಹಾಗಾಗಿ ಗುರುವಿನ ಮಾರ್ಗದರ್ಶನ ಇದ್ದಾಗ ಮುಟ್ಟಬೇಕಾದ ಗುರಿಯನ್ನು ಬೇಗ ಮುಟ್ಟಬಹುದು. ಪ್ರತಿಯೊಬ್ಬ ಜೀವಿಯೊಳಗೂ ಶಿವ ಇದ್ದಾನೆ. ಪ್ರತಿಯೊಂದು ಜೀವಿಯಲ್ಲಿಯೂ ಶಕ್ತಿಯೂ ಇದ್ದಾಳೆ. ಆದರೆ ಈ ಕುಂಡಲಿನಿ ಜಾಗೃತಿಯ ವಿಚಾರ ಮನುಷ್ಯರಿಗೆ ಮಾತ್ರ ಸಿಕ್ಕಿರುವ ವರ. ಶಿವ ಶಕ್ತಿಯರ ಐಕ್ಯವನ್ನು ಸಹಸ್ರಾರದಲ್ಲಿ ಸಾಧಿಸುವವನೇ ನಿಜವಾದ ಸಾಧಕ. ತಂತ್ರದ ಗುರಿ ಯಾರನ್ನು ಗೆಲ್ಲುವುದು ಅಲ್ಲ, ಸ್ವಂತ ಮನಸ್ಸನ್ನು ಗೆಲ್ಲುವುದು. ತಂತ್ರದ ಗುರಿ ಕಾಮಶಕ್ತಿಯನ್ನು ಆಧ್ಯಾತ್ಮಿಕ ಶಕ್ತಿಯಾಗಿ ಪರಿವರ್ತಿಸಿ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿ ಪರಮ ಆನಂದ ಮತ್ತು ಆತ್ಮ ಸಾಕ್ಷಾತ್ಕಾರ ಪಡೆಯುವ ಮಾರ್ಗವೇ ನಿಜವಾದ ತಂತ್ರ. ಶ್ರೀವಿದ್ಯೆಯ ದೃಷ್ಟಿಯಲ್ಲಿ ತಂತ್ರವು ಭೋಗದ ಮಾರ್ಗವಲ್ಲ, ಅದು ಯೋಗ, ಆತ್ಮಜ್ಞಾನ ಮತ್ತು ಮೋಕ್ಷದ ಮಾರ್ಗ. ಭೋಗದ ಜೊತೆ ಮೋಕ್ಷಕ್ಕೂ ದಾರಿ ಆಗುವ ವಿದ್ಯೆ ಅದು ಶ್ರೀವಿದ್ಯೆ. ತಂತ್ರ ಅಂದರೆ ಮಾನವನನ್ನು ಮಹಾ ಮನುಷ್ಯನಾಗಿ ಮಾಡುತ್ತಾ ನಂತರ ದೈವತ್ವದತ್ತ ಕೊಂಡೊಯ್ಯುವ ಆಂತರಿಕ ಪರಿವರ್ತನೆಯ ವಿಜ್ಞಾನ. ತಂತ್ರದ ಬಗ್ಗೆ ಇರುವ ತಪ್ಪು ಅಭಿಪ್ರಾಯಗಳನ್ನು ಬಿಟ್ಟು ಅದರ ಬಗ್ಗೆ ಅರಿತು ತಿಳಿದು ನಿಮ್ಮ ಆತ್ಮ ಜಾಗೃತಿಗೆ ಯಾವ ಮಾರ್ಗ ಸೂಕ್ತವೋ ಅದನ್ನು ಆರಿಸ್ಕೊಳ್ಳಿ. ದಾರಿ ಹಲವಾರು ಇದೆ, ನಿಮ್ಮ ಪಥ ಯಾವುದು ಅನ್ನೋದನ್ನು ಕಂಡುಕೊಳ್ಳಿ ಅಂತ ಹೇಳಿ